ಇನ್ನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಭೂಸ್ವಾಧೀನ ಮಾಡಲು ಹೊರಡಿಸಿರುವಂತಹ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 3 ಗ್ರಾಮಗಳ ಭೂಸ್ವಾಧೀನಕ್ಕೆ ಅಂತಿಮ ಆದೇಶವನ್ನು ಹೊರಡಿಸಲಾಗಿದೆ. ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಗ್ರಾಮಗಳಲ್ಲಿ ಒಟ್ಟು 519 ಎಕರೆ ಭೂಸ್ವಾಧೀನಕ್ಕೆ ನಿನ್ನೆಯಿಂದಲೇ ಚಾಲನೆ ಕೊಡಲಾಗಿದೆ. 3 ಗ್ರಾಮದಲ್ಲಿ ಟಿವಿ9 ರಿಯಾಲಿಟಿ ಚೆಕ್ ನಡೆಸಿದ್ದು ಈ 3 ಗ್ರಾಮಗಳ ಗ್ರಾಮಸ್ಥರು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇದೆ. ಜೊತೆಗೆ ಅಲ್ಲಿನ ಜನರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಜಿಬಿಐಟಿ ಯೋಜನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ. ಈ ಒಂದು ಯೋಜನೆಯನ್ನು ವಿರೋಧಿಸಿ ರಾಮನಗರ ತಾಲೂಕಿನ ಬೈರಮಂಗಲ ಹಾಗೂ ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿಯ ರೈತರು ಕಳೆದ 1 ವರ್ಷಗಳಿಂದಲೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಕೆಂಪಯ್ಯನಪಾಳ್ಯ ಗ್ರಾಮದ ಜಮೀನು. ಈ ಒಂದು ಸ್ಥಳಕ್ಕೆ ನಾವು ಬಂದಂಥ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿಯಿಂದ ಕೇವಲ ಒಂದು 20ರಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಯಾವುದೋ ಒಂದು ಮಲೆನಾಡಿನ ಪ್ರದೇಶಕ್ಕೆ ಬಂದಂಥ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ. ಈ ಒಂದು ಭಾಗದಲ್ಲಿ ರೇಷ್ಮೆ, ತೆಂಗು, ಅಡಿಕೆ, ಮೆಕ್ಕೆಜೋಳ, ಜೋಳ, ಬಾಳೆ ಮತ್ತು ಈ ರೀತಿ ಬೇರೆ ಬೇರೆ ಬೆಳೆಗಳೆಲ್ಲವನ್ನೂ ಕೂಡ ಬೆಳೀತಾರೆ. ನಾನಿವಾಗ ರಾಮನಗರ ತಾಲೂಕಿನ ಕೆಂಪಯ್ಯನಪಾಳ್ಯ ಗ್ರಾಮದ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ವಿಪ್ಪನೇರಳೆ ಗಿಡಗಳಿದ್ದಾವೆ. ಇದರ ಮೂಲಕ ಈ ಭಾಗದ ರೈತರು ಸಾಕಷ್ಟು ರೇಷ್ಮೆಯನ್ನು ಕೂಡ ಬೆಳೀತಾರೆ. ನಿಮ್ಮ ಕೆಂಪಯ್ಯನಪಾಳ್ಯ ಗ್ರಾಮ ಕೂಡ ಭೂಸ್ವಾಧೀನಕ್ಕೆ ಅಧಿಸೂಚನೆಯಾಗಿ ನಿಮ್ಮೂರಲ್ಲೇ ಸುಮಾರು ಒಂದು 384 ಎಕರೆಯಷ್ಟು ಭೂಸ್ವಾಧೀನ ಆಗ್ತಾ ಇದೆ. ತಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ಈಗ ನಮ್ಮ ಸಮಾಧಿ ಮೇಲೆ ಟೌನ್ಶಿಪ್ ನಿರ್ಮಾಣ ಮಾಡೋಕ್ಕೆ ನಮ್ಮ ಸರ್ಕಾರ ಇದೆ. ಯಾವುದೇ ಒಬ್ಬ ಸರ್ಕಾರದವರು ಯಾರೇ ಆಗಲಿ ನಿಮ್ಮ ಪರಿಸ್ಥಿತಿ ಏನು, ನಿಮ್ಮದು ಕತೆ ಏನು ಅಂತ ಒಬ್ಬರು ಇದುವರೆಗೂ ಇಲ್ಲಿಗೆ ಕೆಂಪಯ್ಯನಪಾಳ್ಯಕ್ಕೆ ಬಂದಿಲ್ಲ. ಈಗ ನಾವು ಇಲ್ಲಿ ಬಂದು ರೈತರನ್ನ ಮಾತಾಡ್ಸೋಂಥ ಸಂದರ್ಭದಲ್ಲಿ ಇಲ್ಲೊಬ್ಬರು ರೈತರು ಕೂಡ ಟಿವಿ9 ನೋಡಿದ ತಕ್ಷಣ ಇಲ್ಲಿಗೆ ಬಂದರು. ಅವರು ಜಮೀನಿನ ನೇರವಾಗಿ ಬಂದಿದ್ದಾರೆ. ಈ ಒಂದು ಇಲ್ಲಿ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಮತ್ತು ಪಾಲಕ್ಕು, ಈ ಒಂದು ಸೊಪ್ಪುಗಳನ್ನ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅಂದರೆ ಇದನ್ನ ನಾವು ಇಲ್ಲಿ ಬೆಳೆದೇ ಜೀವನ ಮಾಡ್ತಿರೋದು. ಯಜಮಾನ್ರೆ, ಏನು ಸೊಪ್ಪೆಲ್ಲ ತೊಗೊಂಬಂದ್ಬಿಟ್ಟಿದ್ದೀರಿ? ಹೌದು ಸ್ವಾಮಿ, ನಮ್ದಿರೋದು 9 ಕುಂಟೆ ಅದೇ. ಹೊಸಿ ನೀರು ತಕೊಂಡು ಜೀವನ ಮಾಡ್ತಾ ಇದ್ದೀವಿ. ಬಡವ್ರು, ಸಿಕ್ಕಾಪಟ್ಟೆ ಬಡವ್ರು ಸ್ವಾಮಿ. ಈಗ 9 ಗುಂಟೆಗೂ ಕೂಡ ನಾವು ದುಡ್ಡು ಕೊಡ್ತೀವಿ ಅಂತಾರಲ್ಲ ಅವರು? ಬೇಡ ಸ್ವಾಮಿ, ದುಡ್ಡು ಕೊಡೋದು ಇರ್ತದೆ ಸ್ವಾಮಿ. ಫಲ ದುಡ್ಡು ಕೊಟ್ಟರು ಇರ್ತದೆ ಸ್ವಾಮಿ. ಬಡವ್ರು ಹೊಟ್ಟೆ ಮೇಲೆ ಹೊಳಿಬೇಡ ಸ್ವಾಮಿ. ಕನಕಪುರ ಜನ ಬೇರೆ, ರಾಮನಗರ ಜನ ಬೇರೆನಾ? ನಾವು ಬಿಡದಿಯವರು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಚ್ತಾರೆ. ಯಾಕೆ ಅವ್ರು ಮಾತ್ರ ಜಮೀನು ಕಳ್ಕೊಬಾರ್ದು? ನಾವ್ಯಾಕೆ ಕಳ್ಕೊಬೇಕು? ಇದು ಗೊತ್ತಾಗೋದಿಲ್ವ? ಈ ಪರಿಸರ ಗೊತ್ತಾಗೋದಿಲ್ವಾ? ನೋಡೇ ಇಲ್ವಾ ನೀವು? ಹೈನುಗಾರಿಕೆ ಮಾಡಿಕೊಂಡು, ರೇಷ್ಮೆ ಬೆಳ್ಕೊಂಡು, ತರಕಾರಿ ಬೆಳ್ಕೊಂಡು ನಮ್ಮ ಜನ ಎಷ್ಟು ಸಮೃದ್ಧವಾಗಿದ್ದಾರೆ. ಇಂಥ ಫಲವತ್ತಾದ ಭೂಮಿ ಕಿತ್ಕೊಂಡು ನಾವೆಲ್ಲ ಎಲ್ಲೋಗೋಣ ಸರ್? ಎಲ್ಲೋಗೋಣ ನೀವೇ ಹೇಳಿ ನೋಡಿ. ಎಲ್ಲಾದರೂ ಒಂದೇ ಒಂದು ಕುಂಟೆ ನಿಮಗೆ ಬರಡು ಭೂಮಿ ಕಾಣಿಸುತ್ತಾ? ತೆಂಗು, ಅಡಿಕೆ, ಮಾವು, ಬಾಳೆ ಈಗ ಯಥೇಚ್ಛವಾಗಿದೆ. ಸುಮಾರು 50,000 ಹಸುಕರುಗಳಿದೆ, ಲಕ್ಷಾಂತರ ತೆಂಗಿದೆ, ಮಾವಿದೆ, ಸಪೋಟ ಇದೆ, ಅಡಿಕೆ ಇದೆ. ಇಷ್ಟೆಲ್ಲ ಸಮೃದ್ಧವಾಗಿರೋಂಥ ಪ್ರದೇಶನ ಕಿತ್ಕೊಂಡು ಇವ್ರು ಏಕಾಏಕಿ ನಮಗೆ ಒಂದು ವಡೇರಹಳ್ಳಿ ಗ್ರಾಮ ಮತ್ತು ಕೆಂಪಯ್ಯನಪಾಳ್ಯ ಮತ್ತು ಮಂಡಳಿ ದೊಡ್ಡ ಈ 3 ಗ್ರಾಮಗಳಿಗೆ ಅಂತಿಮ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ಇದು ಯಾವ ನ್ಯಾಯ ಸರ್? ರೈತರು ಒಂದೇ ಒಂದು ಈ ಭಾಗದ ರೈತನ ಕರೆದು ಒಂದೇ ಒಂದು ಭಾಗ ಮೀಟಿಂಗ್ ಮಾಡಿಲ್ಲ, ಏನೂ ಇಲ್ಲ. ರೈತರು ಕಷ್ಟ ಸುಖ ಕೇಳಿಲ್ಲ. ಈ ರೀತಿ ಏಕಾಏಕಿ ಫೈನಲ್ ನೋಟಿಫಿಕೇಶನ್ ಮಾಡಿದ್ರೆ ರೈತರು ಎಲ್ಲೋಗಿ ಸಾಯ್ಬೇಕು ಸರ್? ಸರ್ಕಾರದ ಕೆಲಸ ಏನು ಸರ್? ರೈತರು ಕಣ್ಣೀರು ಒರೆಸ್ಬೇಕಾದ ಕೆಲಸ ಇವತ್ತು ಅವ್ರ ಕಣ್ಣಲ್ಲಿ ನೀರು ಹಾಕ್ಸ್ತಾ ಇದ್ದಾರೆ. ಸುಮ್ಮನೆ ಎಲ್ಲ ನೋಟಿಫಿಕೇಶನ್ ಮಾಡಿದ್ದೀರಿ, ಅದು ಮಾಡಿದ್ದೀರಿ, ಇದು ಮಾಡಿದ್ದೀನಿ ಅಂದ್ಬಿಟ್ಟು ರೈತರು ಬಾಳೆ ಚೆಲ್ಲಾಟ ಆಡಬೇಡಿ, ಹಾಳು ಮಾಡಬೇಡಿ. ಸುಮ್ಮನೆ ಇವಾಗ 7 ಲಕ್ಷ ಹಾಲು ಬತ್ತಾದ ತಿಂಗಳಿಗೆ. ಬೈರಮಂಗಲ ಪಂಚಾಯತಿ, ಕಂಚಗಾರನಹಳ್ಳಿ ಪಂಚಾಯತಿ 7 ಲಕ್ಷ ಹಾಲು ಸುಮ್ಮನೆ ಬತ್ತಾಯ್ತಾ? ವರ್ಷಕ್ಕೆ 32 ಕೋಟಿ ರೂಪಾಯಿ ರೇಷ್ಮೆ ಸುಮ್ಮನೆ ಬತ್ತಾಯ್ತಾ? ಬತ್ತಾದೆ ಸ್ವಾಮಿ. ನೋಡ್ರಿ, ಆಟೋದಲ್ಲಿ ತುಂಬ್ಕೊಂಡ್ಬಂದು ಹುಲ್ ನಿಲ್ಸ್ಕೊಂಡು ನಿಂತವ್ರೆ ಪುಣ್ಯಾತ್ಮರು. ಅವ್ರು ಬೆಳಿಗ್ಗೆ ಹೋಗಿ ಅವ್ರಿಗೆ ಹಾವು ಕಚ್ಚುತ್ತದ, ನರಿ ಕಡಿತದ, ಇಲ್ಲ ಹೆಂಡತಿ ಮಕ್ಳನ್ನ ಬಿಟ್ಬಿಟ್ಟು ಹೋಗಿ ಹುಲ್ ಕೊಯ್ಕೊಂಡ್ ಬಂದು ಜೀವನ ಮಾಡ್ತಾ ಇಲ್ಲ ಸ್ವಾಮಿ ಅವರು. ಮಲೆನಾಡಿನ ಫೀಲ್ ಇದೆ, ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಮಗೆ ಇದನ್ನೇ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನ ಕೈ ಬಿಡಿ ಅನ್ನುವಂಥದ್ದನ್ನ ಟಿವಿ9 ಜೊತೆ ಹಂಚ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಪ್ರಶಾಂತ್, ಟಿವಿ9 ರಾಮನಗರ. ರೈತರು ಭೂಮಿ ನೀಡೋಕೆ ಒಪ್ಕೊಳ್ತಾ ಇಲ್ಲ, ಯೋಜನೆಗೆ ವಿರೋಧ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ರೈತರು ಯೋಜನೆಯ ಪರ ಬ್ಯಾಟ್ ಬೀಸಿದ್ದಾರೆ. ಅಧಿಸೂಚನೆ ಹಿಡಿದು ನಾವು ಭೂಮಿ ಕೊಡಲು ಸಿದ್ಧರಿದ್ದೇವೆ ಅಂತಿದ್ದಾರೆ. ಅದಕ್ಕೆ ಕೆಲವು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಯೋಜನೆಯ ಪರ ಇರುವ ರೈತರ ಜೊತೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ.
ಬಿಡದಿ ಬಳಿಯ ಜಿಬಿಐಟಿ ಯೋಜನೆಯ ಭೂಸ್ವಾಧೀನಕ್ಕಾಗಿ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸಿದೆ. ಈ ಮಧ್ಯೆ ಕೆಲವೊಂದಿಷ್ಟು ರೈತರುಗಳು ಬಿಡದಿ ಭಾಗದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಯೋಜನೆಗೆ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ. ಮತ್ತಷ್ಟು ರೈತರು ಈ ಒಂದು ಯೋಜನೆ ಆಗಬೇಕು, ನಮ್ಮ ಭೂಮಿಯನ್ನ ಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದೀಗ ಕೆಲವೊಂದಿಷ್ಟು ರೈತರು ಕೂಡ ಮುಂದೆ ಬಂದಿದ್ದಾರೆ. ಇಲ್ಲೂ ಕೂಡ ನೋಡಬಹುದು, ಇಲ್ಲಿರುವಂತಹ ಎಲ್ಲ ರೈತರು ಕೂಡ ಹಾರೋಹಳ್ಳಿ ತಾಲೂಕಿನ ಒಡೆರಳ್ಳಿ ಸರ್ವೆ ನಂಬರ್ಗೆ ಬರುತ್ತೆ. ಈ ಒಂದು ಒಡೆರಳ್ಳಿ ಗ್ರಾಮದಲ್ಲಿ 63 ಎಕರೆಯಷ್ಟು ಮೊದಲ ಹಂತದಲ್ಲಿ ಈಗ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಕೂಡ ಫೈನಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿರುವಂತದ್ದು. ಕೆಲವೊಂದಿಷ್ಟು ರೈತರು ಈ ಒಂದು ಯೋಜನೆ ಬೇಡ, ಫಲವತ್ತಾದಂತ ಭೂಮಿ ಇದೆ, ಹಾಗಾಗಿ ನಾವು ಯಾವುದೇ ಕಾರಣಕ್ಕೆ ನಾವು ಈ ಒಂದು ಯೋಜನೆಗೆ ಭೂಮಿಯನ್ನ ಕೊಡೋದಿಲ್ಲ ಅನ್ನೋಂಥದ್ದಾದ್ರೆ, ಮತ್ತೊಂದಿಷ್ಟು ಜನ ರೈತರುಗಳು ಈ ಒಂದು ಯೋಜನೆ ಬಂದ್ರೆ ನಮಗೆ ಅನುಕೂಲ ಆಗುತ್ತೆ, ಹಾಗಾಗಿ ನಾವೇ ಕೂಡ ಈ ಒಂದು ಜಮೀನನ್ನ ಕೂಡ ಕೊಡ್ತೀವಿ ಅನ್ನೋಂಥದ್ದು ಕೂಡ ಹೇಳ್ತಾರೆ. ಕೆಲವೊಂದಿಷ್ಟು ರೈತರು ಗ್ರಾಮಸ್ಥರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಎಲ್ಲ ವಿಚಾರ ತಮಗೆ ಗೊತ್ತು, ಬೈರಮಂಗಲದಲ್ಲಿ 1.5 ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ರೈತರು ನಮಗೆ ಈ ಒಂದು ಯೋಜನೆ ಬೇಡ ಅನ್ನೋಂಥದ್ದು ಹೇಳ್ತಾರೆ. ಈಗ ನೀವೇನು ಹೇಳ್ತೀರಿ ಸರ್? ನಾವು ಈ ಯೋಜನೆ ಪರವಾಗಿದ್ದೀವಿ. ಈ ಯೋಜನೆ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನಮಗೆ ಅತ್ಯುನ್ನತ ಪರಿಹಾರ ಮತ್ತು ಅನೇಕ ಸವಲತ್ತುಗಳನ್ನು ನೀಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಕಾರಣದಿಂದ ನಾವೆಲ್ಲ ರೈತರುಗಳು, ನಾವು ಒಡೆರಳ್ಳಿ ಸರ್ವೆ ನಂಬರಲ್ಲಿ ನಮ್ಮ ಇಲ್ಲಿರೋ ರೈತರುಗಳದ್ದು ಒಂದು 40 ಎಕರೆ ಜಮೀನಿದೆ. ಈ ಎಲ್ಲ ಜಮೀನು ನಾವು ಸರ್ಕಾರಕ್ಕೆ ಏನು ಅಧಿಸೂಚನೆ ಹೊರಡಿಸವ್ರೆ ಅದ್ರ ಪರವಾಗಿ ನಾವು ಅಂತಿಮ ನೋಟಿಸ್ ಅನ್ನು ಕೂಡ ನಾವು ತಗೊಂಡಿದ್ದೀವಿ. ಈ ಯೋಜನೆಗೆ ನಾವು ಭೂಮಿ ಕೊಡಲು ಸಿದ್ಧ ಆಗಿದ್ದೀವಿ. ರೈತರಿಗೆ ದಳ್ಳಾಳಿ ಮುಖಾಂತರ ಮೋಸ ಆಗಬಾರ್ದು ಅಂದ್ಬಿಟ್ಟು ನಮ್ಮ DK ಕುಮಾರ್ ಸಾಹೇಬರು ನಮಗೆ 2.5 ಕೋಟಿ ನಮಗೆ ಎಲ್ಲರಂತ ಸಮಾನವಾಗಿ ನಮ್ಗೆ ದುಡ್ಡು ಇದು ಕೊಡ್ತಿದ್ದಾರೆ. ನಾನಿವತ್ತು ನಮ್ಮ ಅಪ್ಪ ನಮ್ಮ ಅಣ್ಣ ಇವರೆಲ್ಲ ರೈತ ಮಾಡ್ತಿದ್ರು. ನಾನು ಹೊಸ್ದಾಗಿ ಮಾಡಕ್ಕೆ ಹೋದೆ. ಒಬ್ಬನಿಗೆ 500 ರೂಪಾಯಿ ಕೂಲಿ, 2 ಪ್ಯಾಕೆಟ್ ಎಣ್ಣೆ 90, ಇಷ್ಟು ಕೊಟ್ಟು ಏನು ದುಡಿತೀರಾ? ನಾನು ಹೊಸ್ದಾಗೆ ರೇಸ್ಮೆಸ್ ಹಾಕ್ತೆ, 80 ಮೊಟ್ಟೆ ಮಾಡಿದೆ, 70 kg ಆಯಿತು. ರೈಟ್ ಎಷ್ಟು ಹೋಯ್ತು ಗೊತ್ತಾ? 38,000 ಕಾಸಾಯಿತು. ಚಾಕಿ ಎಷ್ಟು ಗೊತ್ತಾ? 7,800 ರೂಪಾಯಿ ಚಾಕಿ ತಗೊಂಡ್ರು. ಕೂಲಿ ಎಲ್ಲ ಸೇರಿ ಎಷ್ಟು ಉಳಿತು ಗೊತ್ತಾ? 10,000 ರೂಪಾಯಿ ಉಳಿತು. ಹೇಳ್ತಾರೆ ನಾನು 1 ಲಕ್ಷ ಸಂಪಾದನೆ ಮಾಡ್ತೀನಿ, 2 ಲಕ್ಷ ಸಂಪಾದನೆ ಮಾಡ್ತೀನಿ. ಎಲ್ಲಿ ಮಾಡ್ತಾರೆ ಸರ್ 1 ಲಕ್ಷ 2 ಲಕ್ಷ ಸಂಪಾದನೆ? ಕೂಡ ಯೋಜನೆ ಪರವಾಗಿರುವಂತಹ ರೈತರ ಮಾತುಗಳು. ಅಂದ್ರೆ ಈ ಒಂದು ಯೋಜನೆ ಬಂದ್ರೆ ನಮ್ಗೆ ಸಾಕಷ್ಟು ಅನುಕೂಲ ಆಗುತ್ತೆ, ನಾವು ಇಲ್ಲಿ ವ್ಯವಸಾಯವನ್ನ ಮಾಡ್ತಾ ಇದೀವಿ, ಆದ್ರೆ ಆ ಕೂಲಿ ಕೊಟ್ಟು ಆ ಬೆಳೆಯನ್ನ ವ್ಯವಸಾಯನ ಮಾಡಕ್ಕಾಗ್ತಿಲ್ಲ, 10,000 ಕೂಡ ಉಳಿಸೋದಕ್ಕಾಗ್ತಾ ಇಲ್ಲ. ಅದೇ ದುಡ್ಡಿದ್ರೆ ಬೆಂಗಳೂರಲ್ಲಿ ಸೈಟ್ ತಗೊಂಬೋದು, ಸೈಟ್ ಇದೆ ಅಂದ್ರೆ ಎಣ್ಣನ್ನು ಕೂಡ ಕೊಡ್ತಾರೆ, ಇಲ್ಲಿ ನಮ್ಮ ಈ ಭಾಗಕ್ಕೆ ಎಣ್ಣನ್ನು ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಈ ಒಂದು ಯೋಜನೆಯ ಪರವಾಗಿದ್ದೀವಿ, ನಾವೆಲ್ಲ ರೈತರುಗಳು ಕೂಡ ಈ ಒಂದು ಯೋಜನೆಗೆ ಭೂಮಿಯನ್ನು ಕೊಡೋದಕ್ಕೂ ಕೂಡ ಸಿದ್ಧ ಆಗಿದ್ದೀವಿ ಅನ್ನೋ ಮಾತುಗಳನ್ನ TV9 ಜೊತೆಗೆ ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮುತ್ತೂರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.